ಹಳಗನ್ನಡ ಅಥವಾ ಮಾರ್ಗ ಸಾಹಿತ್ಯ ಚಳವಳಿ. ಪಂಪನಿಂದ ನಯಸೇನನವರೆಗಿನ 2 ಶತಮಾನಗಳ ಕಾಲವನ್ನು ಹಳಗನ್ನಡ ಅಥವಾ ಮಾರ್ಗ ಸಾಹಿತ್ಯದ ಕಾಲ ಎಂದು ಕರೆಯಬಹುದು. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುವ ಮಾರ್ಗ ಮತ್ತು ದೇಶೀ ಪರಂಪರೆಗಳಲ್ಲಿ ವಚನ ಸಾಹಿತ್ಯವನ್ನು ನಿಜವಾದ ಚಳುವಳಿ ಎಂದು ಕರೆಯುವ ಹಾಗೆ ಇನ್ನುಳಿದ ಬದಲಾವಣೆಗಳನ್ನು ಯಾವುದೇ ಚಳುವಳಿಗಳ ಪರಿಣಾಮ ಎಂದು ಕರೆಯುವುದು ಕಷ್ಟ. ಹಾಗೆಯೇ ಹೊಸಗನ್ನಡ ಸಾಹಿತ್ಯ ಚಳುವಳಿಗಳನ್ನು ಸಾಹಿತ್ಯ ಚಳುವಳಿಗಳು ಎಂದು ಕರೆಯುವಂತೆ ಪ್ರಾಚೀನ ಕನ್ನಡ ಸಾಹಿತ್ಯ ಸಂದರ್ಭದ ಚಳುವಳಿಗಳನ್ನು ಸಾಹಿತ್ಯ ಚಳುವಳಿಗಳೆಂದು ಕರೆಯುವುದೂ ಕಷ್ಟ. ಯಾಕೆಂದರೆ ಹಿಂದಿನ ಸಾಹಿತ್ಯ ಚಳುವಳಿಗಳೆಲ್ಲವೂ ಶುದ್ಧ ಸಾಹಿತ್ಯ ಚಳುವಳಿಗಳಲ್ಲ. ಅವುಗಳ ಹಿಂದಿನ ಮುಖ್ಯ ಕಾರಣ ಪ್ರೇರಣೆಗಳು ಧಾರ್ಮಿಕವಾದವುಗಳು. ಸಾಹಿತ್ಯದಲ್ಲಿ ಆದ ಆ ಬದಲಾವಣೆಗಳಿಗೆ ಸಾಹಿತ್ಯಕ ಕಾರಣಗಳು ಮುಖ್ಯವಾಗಿಲ್ಲ. ಅದರ ಬದಲು ಧರ್ಮಶ್ರದ್ಧೆ ಹಾಗೂ ಮತ ಪ್ರಸಾರಗಳೇ ಅಂದಂದಿನ ಸಾಹಿತ್ಯದ ವಸ್ತು, ರೀತಿ, ಧೋರಣೆಗಳನ್ನು ಕಾಲದಿಂದ ಕಾಲಕ್ಕೆ ರೂಪಿಸಿವೆ ಎನ್ನುವುದು ಗಮನಿಸಬೇಕಾದ ಸಂಗತಿಯಾಗಿದೆ. ಜೊತೆಗೆ ರಾಜಾಸ್ಥಾನಗಳು, ರಾಜನಿಷ್ಠೆಯೂ ಇದಕ್ಕೆ ಪೂರಕವಾದ ಕಾರಣವಾಗಿದೆ. ಹೀಗಾಗಿ ಧರ್ಮನಿಷ್ಠೆ ಮತ್ತು ಪ್ರಭುನಿಷ್ಠೆಗಳಿಗೆ ನಮ್ಮ ಕವಿಗಳು ತೋರಿದ ಪ್ರತಿಕ್ರಿಯೆಗಳೇ ಹಳಗನ್ನಡ ಸಾಹಿತ್ಯ ಪರಂಪರೆಯ ಮುಖ್ಯ ಲಕ್ಷಣಗಳಾಗಿವೆ. ಒಂದು ಸ್ವಾರಸ್ಯದ ಸಂಗತಿ ಎಂದರೆ ಕನ್ನಡ ಸಾಹಿತ್ಯ ಪ್ರಾರಂಭವಾದದ್ದೇ ವೈದಿಕ ಧಾರ್ಮಿಕ ನಿಲುವಿಗೆ ಕನ್ನಡದ ಮೊದಲ ಹಂತದ ಕವಿಗಳು ತೋರಿಸಿದ ಪ್ರತಿಭಟನಾತ್ಮಕವಾದ ಪ್ರತಿಕ್ರಿಯೆಯಿಂದ. ಪ್ರತಿಭಟನೆ ಮತ್ತು ತನ್ಮೂಲಕ ಒಂದು ಪರಂಪರೆಯ ನಿರ್ಮಾಣ, ಇವು ಸಾಹಿತ್ಯ ಚಳುವಳಿಗಳ ಪ್ರಮುಖ ಲಕ್ಷಣಗಳಾಗಿರುತ್ತವೆ ಎನ್ನುವುದನ್ನು ನೆನೆದರೆ ಹಳಗನ್ನಡದ ಮಾರ್ಗ ಮತ್ತು ದೇಸಿ ಸಾಹಿತ್ಯ ಸಂದರ್ಭದಲ್ಲಿ ಅನುಕ್ರಮವಾಗಿ 2 ಚಳುವಳಿಗಳು ಕ್ರಿಯಾಶೀಲವಾಗಿದ್ದವೆಂದು ಭಾವಿಸಬಹುದು. ಇವುಗಳಲ್ಲಿ ಒಂದು ಪಂಪನಿಂದ ಪ್ರಾರಂಭವಾದ ಮಾರ್ಗ ಕಾವ್ಯ ಚಳುವಳಿ, ಮತ್ತೊಂದು ಶಿವಶರಣರಿಂದ ಪ್ರಾರಂಭವಾದ ವಚನ ಚಳುವಳಿ. ಆದರೆ ವಚನ ಚಳುವಳಿ ಅದರ ಸಮಸ್ತ ಸ್ವರೂಪದಲ್ಲಿಯೂ ಚಳುವಳಿ ಎಂದು ಕರೆಯಲು ಅರ್ಹವಾದಂತೆ ಪಂಪನಿಂದ ಪ್ರಾರಂಭವಾದ ಮಾರ್ಗ ಸಾಹಿತ್ಯವನ್ನು ಒಂದು ನಿರ್ದಿಷ್ಟ ಚಳುವಳಿಯ ಪರಿಣಾಮ ಎಂದು ಕರೆಯುವುದು ಕಷ್ಟವಾಗುತ್ತದೆ. ಯಾಕೆಂದರೆ ವಚನ ಚಳುವಳಿ ಇತ್ತೀಚಿನ ಸಾಹಿತ್ಯ ಚಳುವಳಿಗಳಂತೆ ಸಾಮೂಹಿಕ ಸ್ವರೂಪದ್ದು. ಆದರೆ ಪಂಪನಿಂದ ಪ್ರಾರಂಭವಾದ ಕನ್ನಡ ಸಾಹಿತ್ಯದ ಲಕ್ಷಣಗಳನ್ನು ನೋಡಿದರೆ ಅದು ಮೂಲತಃ ತನಗಿಂತ ಹಿಂದಿನ ಹಾಗೂ ಸಮಸ್ತ ಭಾರತೀಯ ಸಾಹಿತ್ಯಗಳಿಗೆ ಹಿನ್ನೆಲೆಯಾದ ಮತ್ತು ಅವುಗಳನ್ನು ನಿಯಂತ್ರಿಸುತ್ತಿದ್ದ ವೈದಿಕ ಅಥವಾ ಸಂಸ್ಕೃತ ಸಾಹಿತ್ಯ ಪರಂಪರೆಗೆ ತೋರಿದ ಪ್ರತಿಕ್ರಿಯೆಗಳ ಪರಿಣಾಮವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಮತ್ತು ಪಂಪನಿಂದ ಪ್ರಾರಂಭವಾದ ಹೊಸ ಬರವಣಿಗೆಯ ಕ್ರಮವೊಂದು ಮುಂದೆ ರನ್ನ, ಪೊನ್ನ, ಜನ್ನ, ನಾಗಚಂದ್ರ ಮೊದಲಾದ ಕವಿಗಳ ಮೂಲಕ ಮುಂದುವರಿದು ಪರಂಪರೆಯೊಂದನ್ನು ನಿರ್ಮಿಸಿದೆ. ಹಾಗೆಯೇ ಈ ಪರಂಪರೆಯ ಲಕ್ಷಣಗಳು ಸಂಸ್ಕೃತ ಕಾವ್ಯ ಪರಂಪರೆಯಿಂದ ತಕ್ಕಷ್ಟು ಭಿನ್ನವಾಗಿಯೇ ಇವೆ. ಈ ಹಿನ್ನೆಲೆಯಲ್ಲಿ ಹೇಳುವುದಾದರೆ ಸಾಹಿತ್ಯದಲ್ಲಿ ಹೊಸತನವನ್ನು ತರುವ ಚಳುವಳಿ ಸಾಮೂಹಿಕವಾಗಿರುವಂತೆ ಅತ್ಯಂತ ಪ್ರತಿಭಾಶಾಲಿಯಾದ ಲೇಖಕನೊಬ್ಬ ತನಗಿಂತ ಹಿಂದಿನ ಪರಂಪರೆಗೆ ತೋರುವ ಸೃಜನಾತ್ಮಕ ಪ್ರತಿಕ್ರಿಯೆಗಳ ರೂಪದಲ್ಲಿಯೂ ಇರುತ್ತದೆ ಎಂಬುದನ್ನು ನಾವು ಒಪ್ಪಬೇಕಾಗುತ್ತದೆ. ಆದ ಕಾರಣ ಪಂಪನಿಂದ ಕನ್ನಡದ ಮಾರ್ಗ ಕಾವ್ಯ ಚಳುವಳಿಯೊಂದು ರೂಪುಗೊಂಡಿತೆಂದು ಭಾವಿಸುವುದು ತಪ್ಪೇನೂ ಅಲ್ಲ. ಮತ್ತು ಈ ಚಳುವಳಿಯ ಸ್ವರೂಪವನ್ನು ಪಂಪ
ತನ್ನ ಕಾವ್ಯ ನಿರ್ಮಿತಿಯ ಸಂದರ್ಭದಲ್ಲಿ ಪ್ರಸ್ತಾಪಿಸುವ ಹಲವು ಕಾವ್ಯಪರ ಚಿಂತನೆಗಳಿಂದ ನಾವು ಕಟ್ಟಿಕೊಳ್ಳಲು ಸಾಧ್ಯವಿದೆ. ಯಾವುದೇ ಸಾಹಿತ್ಯ ಚಳವಳಿಯ ಮುಖ್ಯ ಲಕ್ಷಣಗಳೆಂದರೆ ಅದು ತನಗೆ ಪೂರ್ವದ ಸಾಹಿತ್ಯದ ಪರಂಪರೆಯ ಬಗ್ಗೆ ತನ್ನ ಪ್ರತಿಕ್ರಿಯೆಯನ್ನು ದಾಖಲು ಮಾಡುವ ಕ್ರಮದಲ್ಲಿದೆ. ಪಂಪ ಸಾಹಿತ್ಯ ನಿರ್ಮಿತಿಗೆ ತೊಡಗಿದ ಸಂದರ್ಭದ ಸಾಹಿತ್ಯ ಪರಂಪರೆ ಎಂದರೆ ಈಗ ನಮಗೆ ಉಪಲಬ್ಧವಾಗದ ಪಂಪಪೂರ್ವ ಕನ್ನಡ ಸಾಹಿತ್ಯ ಮತ್ತು ಉಜ್ವಲ ಪರಂಪರೆಯನ್ನು ಉಳ್ಳ ಭಾರತೀಯ ಸಂಸ್ಕೃತ ಸಾಹಿತ್ಯ. ಪಂಪನ ಕೃತಿಗಳು ಅವನಿಗೆ ಹಿಂದಿನ ಕನ್ನಡ ಕಾವ್ಯಗಳನ್ನು ಏಕೆ ಮೆಟ್ಟಿದವು ಎನ್ನುವ ಮಾತಿನಿಂದ ಪಂಪನ ಕೃತಿಗಳು ಅವನಿಗೆ ಆ ಹಿಂದಿನ ಕನ್ನಡ ಕಾವ್ಯಗಳ ಸತ್ವವನ್ನು ಅರಗಿಸಿಕೊಂಡು ಅವುಗಳನ್ನು ಮೀರಿಸುವ ಅನನ್ಯತೆಯನ್ನು ಪಡೆದುಕೊಂಡವು ಎಂಬ ಅರ್ಥ ಸೂಚಿತವಾಗುತ್ತದೆ. ಆದರೆ ಆ ಹಿಂದಿನ ಕಾವ್ಯಗಳ ಬಗ್ಗೆ ಅವನು ಯಾವ ಖಚಿತವಾದ ಪ್ರತಿಕ್ರಿಯೆಯನ್ನು ತೋರಿದನೆಂದು ತರ್ಕಿಸುವುದಕ್ಕೆ ಆ ಪರಂಪರೆಯ ಕೃತಿಗಳು ಅನುಪಲಬ್ಧವಾಗಿರುವುದು ಒಂದು ದೊಡ್ಡ ತೊಡಕಾಗಿದೆ. ಇನ್ನು ಆತ ಸಂಸ್ಕೃತ ಸಾಹಿತ್ಯಕ್ಕೆ ತೋರಿದ ಪ್ರತಿಕ್ರಿಯೆಗಳಂತೂ ಸ್ಪಷ್ಟವಾಗಿಯೇ ಇವೆ ಮತ್ತು ಆ ಸಾಹಿತ್ಯ ಪರಂಪರೆಯ ಬಗ್ಗೆ ಆತನಿಗೆ ಪ್ರೀತಿ ಗೌರವಗಳಿವೆ. ಆದರೆ ಆ ಕಾರಣಕ್ಕೆ ಆ ಪರಂಪರೆಯನ್ನೇ ಯಥಾವತ್ತಾಗಿ ಮುಂದುವರಿಸಬಾರದೆಂಬ ಎಚ್ಚರವೇ ಆತ ವಿಕ್ರಮಾರ್ಜುನ ವಿಜಯವನ್ನು ಬರೆಯುವ ಹೊತ್ತಿನಲ್ಲಿ ಮೂಲ ಭಾರತದ ಕಥಾವಸ್ತುವಿಗೆ ತೋರಿದ ಪ್ರತಿಕ್ರಿಯೆಗಳಲ್ಲಿ ಸುವ್ಯಕ್ತವಾಗಿದೆ. ಮೊದಲನೆಯದಾಗಿ ವ್ಯಾಸ ಭಾರತದ ಕಥಾವಸ್ತುವನ್ನು ಅರ್ಜುನ ಕೇಂದ್ರಿತ ಏಕವೀರ ಕಥೆಯನ್ನಾಗಿ ಮಾರ್ಪಡಿಸಿದ್ದು. ಆ ಕಥೆಯನ್ನು ಪುರಾಣ ಪ್ರಸ್ತುತ ಸಮೀಕರಣ ತಂತ್ರದೊಳಗೆ ಅಳವಡಿಸಿ ಸಮಸ್ತ ಭಾರತವನ್ನಾಗಿ ಮಾಡಿದ್ದು. ವಸ್ತುನಿಷ್ಠ ಕಾವ್ಯದಲ್ಲಿ ಅನೇಕ ವ್ಯಕ್ತಿನಿಷ್ಠ ಅಂಶಗಳನ್ನು ತಂದದ್ದು. ದುರ್ಯೋಧನ, ಕರ್ಣ ಇಂತಹ ಪಾತ್ರಗಳನ್ನು ಆಧುನಿಕ ದುರಂತ ನಾಯಕ ಪಾತ್ರಗಳಂತೆ ರೂಪುಗೊಳಿಸಿದ್ದು. ಮೂಲ ಭಾರತವನ್ನು 10ನೇ ಶತಮಾನದ ಕರ್ನಾಟಕದ ಪ್ರಾದೇಶಿಕತೆಯ ಮೂಲಮಾನದಲ್ಲಿ ವ್ಯಾಖ್ಯಾನಿಸಿದ್ದು. ಇತ್ಯಾದಿಗಳು ಸ್ಪಷ್ಟವಾಗಿ ವ್ಯಾಸ ಭಾರತ ಪರಂಪರೆಗೆ ಪಂಪನು ತೋರಿದ ಸೃಜನಾತ್ಮಕ ಪ್ರತಿಕ್ರಿಯೆಗಳ ಪರಿಣಾಮವೆಂದು ಭಾವಿಸಬೇಕಾಗುತ್ತದೆ. ಪಂಪನ ಸಾಹಿತ್ಯ ಚಳುವಳಿಯ ಇನ್ನೊಂದು ಕೊಡುಗೆ ಎಂದರೆ ಜಿನಸೇನಾಚಾರ್ಯರ ಸಂಸ್ಕೃತ ಮಹಾಪುರಾಣ ಪರಂಪರೆಗೆ ಕನ್ನಡದಲ್ಲಿ ಆದಿಪುರಾಣವನ್ನು ಬರೆಯುವುದರ ಮೂಲಕ ತೋರಿದ ಪ್ರತಿಕ್ರಿಯೆಯಲ್ಲಿದೆ. ಸಂಸ್ಕೃತದಲ್ಲಿ ಮಹಾಪುರಾಣದ ಒಂದು ಭಾಗವಾಗಿರುವ ತೀರ್ಥಂಕರ ಚರಿತ್ರೆಯನ್ನು ಕನ್ನಡದಲ್ಲಿ ಬಿಡಿ ಬಿಡಿಯಾಗಿ ಒಬ್ಬೊಬ್ಬ ತೀರ್ಥಂಕರರನ್ನು ಕುರಿತು ಬರೆಯಬಹುದೆಂಬ ಸಾಧ್ಯತೆಯನ್ನು ಹಾಗೂ ಪುರಾಣ ಕಾವ್ಯಗಳ ಒಂದು ಪರಂಪರೆಯನ್ನು ಆದಿಪುರಾಣ ನಿರ್ಮಿತಿಯ ಮೂಲಕ ಹಾಕಿಕೊಟ್ಟವನು ಪಂಪನೇ. ಅಷ್ಟೇ ಅಲ್ಲ, ಆದಿಪುರಾಣದೊಳ್ ಅರಿವುದು ಧರ್ಮಮನ್ ಕಾವ್ಯ ಧರ್ಮಮುಮನ್ ಎಂಬ ಘೋಷಣೆಯ ಮೂಲಕ ಧರ್ಮ ಮತ್ತು ಕಾವ್ಯ ಧರ್ಮಗಳೆರಡನ್ನೂ ಪರಿಣಾಮಕಾರಿಯಾಗಿ ನಿರ್ವಹಿಸುವ ಕಲೆಗಾರಿಕೆಯನ್ನು ಕಲಿಸಿಕೊಟ್ಟವನು ಪಂಪ. ಅದಕ್ಕೂ ಮಿಗಿಲಾಗಿ ಧರ್ಮಶ್ರದ್ಧೆಗೆ ಒಂದು, ಲೌಕಿಕ ಅನುಭವಕ್ಕೆ ಒಂದು ಎಂಬಂತೆ 2 ಕಾವ್ಯಗಳನ್ನು ಬರೆದು ಬೆಳಗುವೆನ್ ಇಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮನ್ ಎಂದು ಘೋಷಿಸಿ ದ್ವಿಕಾವ್ಯ ಪರಂಪರೆಯೊಂದನ್ನು ಕನ್ನಡದಲ್ಲಿ ರೂಢಿಸಿದ್ದು ಪಂಪನ ಕಾವ್ಯ ಪ್ರಯೋಗದ ಮತ್ತೊಂದು ಲಕ್ಷಣವಾಗಿದೆ.